ಹಾಯ್ ಹಾಯ್ ಎಲ್ಲ ನನ್ನ ಫಾಲೋವರ್ಸ್ಗೆ ನನ್ನ ಕಡೆಯಿಂದ ಬಿಗ್ ಹಾಯ್. ಕಡಿಮೆ ಸಂಬಳದಲ್ಲಿ ಯಶಸ್ಸು ಕಾಣೋದು ಹೇಗೆ ಅಂತ. ಯಾಕೆಂದ್ರೆ ತುಂಬಾ ಜನಕ್ಕೆ ಆಯ್ತಾ, ಕಡಿಮೆ ಸಂಬಳ ಬಂದ್ರೆ ನಮ್ಮ ಕೈಲಿ ದುಡ್ಡು ಮಾಡಕ್ಕಾಗಲ್ಲ. ಇನ್ನೆಲ್ಲಿ ನಾವು ತಗೊಳೋದೇ ಇಷ್ಟು ಕಮ್ಮಿ ಸಂಬಳ ತಗೊಂತೀವಿ, ಇದ್ರಲ್ಲಿ ಎಲ್ಲಿ ನಾವು ಶ್ರೀಮಂತರಾಗ್ತೀವಿ, ಎಲ್ಲಿ ಶ್ರೀಮಂತರಾಗ್ತೀವಿ ಅಂತ ಹೇಳ್ತಾ ಇರ್ತಾರೆ. ಕಡಿಮೆ ಸಂಬಳದಲ್ಲಿ ಶ್ರೀಮಂತರಾಗೋದುನೇ ಆಯ್ತಾ, ತುಂಬಾ ಜನ ಮಾಡೋದು ಕಡಿಮೆ ಸಂಬಳದಲ್ಲಿ ಶ್ರೀಮಂತರಾಗೋದು ಸಾಧ್ಯ. ಅದು ಕಡಿಮೆ ಸಂಬಳದಲ್ಲಿ ಶ್ರೀಮಂತರಾಗೋದು ಸಾಧ್ಯ, ಯಶಸ್ಸನ್ನು ಕಾಣೋದಂತೂ ಸಾಧ್ಯ. ಯಾಕೆ ಅಂದ್ರೆ ಕಡಿಮೆ ಸಂಬಳದಲ್ಲಿ ಯಶಸ್ಸು ಕಾಣೋದು ಹೇಗೆ ಅಂತ ನೋಡೋದಾದ್ರೆ, ಕಡಿಮೆ ಸಂಬಳ ತಗೊಳ್ಳೋರಿಗೆ ಒಂದು ಡಿಸಿಪ್ಲಿನ್ ಇರುತ್ತೆ. ಒಂದು ಡಿಸಿಪ್ಲಿನ್ ಅಂದ್ರೆ ತರುವಂತಹ ಸಂಬಳನ ತುಂಬಾ ಡಿಸಿಪ್ಲಿನ್ ಇಂದ ಅದನ್ನ ಖರ್ಚು ಮಾಡ್ತಾರೆ. ಸೇವಿಂಗ್ಸ್, ಮಕ್ಕಳ ವಿದ್ಯಾಭ್ಯಾಸ, ಮನೆಯ ಖರ್ಚು, ಮನೆಯ ಮೆಡಿಸನ್ಗೆ ಅಂದ್ರೆ ಹಿರಿಯರಿದ್ರೆ ಹಿರಿಯರ ಮೆಡಿಸನ್ ಖರ್ಚು, ಉಳಿದದ್ದನ್ನ ಅವ್ರು ಇನ್ವೆಸ್ಟ್ ಮಾಡ್ತಾರೆ. ತುಂಬಾ ಡಿಸಿಪ್ಲಿನ್ ಆಗಿ ಅವರು ಆ ಹಣನ ಹ್ಯಾಂಡಲ್ ಮಾಡ್ತಾರೆ. ಕಡಿಮೆ ಸಂಬಳ ತಗೊಳೋರು ಯಾಕೆ ಯಶಸ್ಸು ಕಾಣ್ತಾರೆ, ಯಾಕೆ ಅವರು ಶ್ರೀಮಂತರಾಗ್ತಾರೆ ಕಡಿಮೆ ಸಂಬಳ ತಗೊಳೋರು ಅಂತಂದ್ರೆ ಡಿಸಿಪ್ಲಿನ್ ನೋಡಿ ಆಯ್ತಾ. ಲೋ ಸ್ಯಾಲರಿ ಪ್ಲಸ್ ಗುಡ್ ಹ್ಯಾಬಿಟ್ಸ್, ಸಾರಿ, ಲೋ ಸ್ಯಾಲರಿ ಅದೇ ರೀತಿ ಪ್ಲಸ್ ಡಿಸಿಪ್ಲಿನ್. ನಾನು ಹೇಳಿದ ಅರ್ಥ ಆಗ್ತಾ ಇದೆ ಅಲ್ವಾ? ಲೋ ಸ್ಯಾಲರಿ ಪ್ಲಸ್ ಡಿಸಿಪ್ಲಿನ್, ಹೈ ಸ್ಯಾಲರಿ ಪ್ಲಸ್ ಬ್ಯಾಡ್ ಹ್ಯಾಬಿಟ್ಸ್. ಯೋಚನೆ ಮಾಡಿ, ಲೋ ಸ್ಯಾಲರಿ ಡಿಸಿಪ್ಲಿನ್, ಹೈ ಸ್ಯಾಲರಿ ಬ್ಯಾಡ್ ಹ್ಯಾಬಿಟ್ಸ್. ಅರ್ಥ ಆಯ್ತಲ್ವಾ? ಇದೇ ಲಾಜಿಕ್. ಲೋ ಸ್ಯಾಲರಿ ತಗೊಳೋರು ಡಿಸಿಪ್ಲಿನ್ ಆಗಿರ್ತಾರೆ, ಹಣನ ವೇಸ್ಟ್ ಮಾಡಲ್ಲ, ದುಂದು ವೆಚ್ಚ ಮಾಡಲ್ಲ, ತುಂಬಾ ಜಾಗ್ರತೆಯಿಂದ ಹಣನ ಇನ್ವೆಸ್ಟ್ ಮಾಡ್ತಾರೆ. ಆ ಹಣನ ಆಯ್ತಾ ಪೈಸೆ 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 ಆಯ್ತಾ ಕೂಡಿಸಿ ಆ ಹಣ ಮಲ್ಟಿಪೈ ಮಾಡ್ತಾರೆ. ಆ ಹಣ 10 ಲಕ್ಷ ಇದ್ದಿದ್ದನ್ನ 50 ಲಕ್ಷ ಮಾಡ್ತಾರೆ, 50 ಲಕ್ಷ ಇದ್ದಿದ್ದನ್ನ 1 ಕೋಟಿ ಮಾಡ್ತಾರೆ. ತುಂಬಾ ಡಿಸಿಪ್ಲಿನ್ ಇಂದ ಆಯ್ತಾ ಅವರು ಶ್ರೀಮಂತರಾಗ್ತಾ ಹೋಗ್ತಾರೆ, ಒಂದು ವೆಲ್ತ್ ನ ಕ್ರಿಯೇಟ್ ಮಾಡ್ತಾರೆ. ಲೋ ಸ್ಯಾಲರಿ ತಗೋಣ ಅಂತಾರೆ, ಯಾಕೆಂದ್ರೆ ಅವರಿಗೆ ಒಂದು ಡಿಸಿಪ್ಲಿನ್ ಇರುತ್ತೆ. ಅದೇ ರೀತಿ ಫೈನಾನ್ಷಿಯಲಿ ಆಗಿ ಅವರಿಗೆ ಒಂದು ಆಯ್ತಾ ತುಂಬಾ ಚೆನ್ನಾಗಿ ಅವರು ಅದನ್ನ ಕೂತು ಇಡೀ ಫ್ಯಾಮಿಲಿ ಅದನ್ನ ಮಾತಾಡಿ ತುಂಬಾ ಡಿಸಿಪ್ಲಿನ್ ನಿಂದ ಅವರ ಕುಟುಂಬನ ಗ್ರೋತಿಗೋಸ್ಕರವಾಗಿ ಹಣನ ಹೂಡಿಕೆ ಮಾಡುತ್ತೆ ಎಲ್ಲ ಕಡೆ ಲೋ ಸ್ಯಾಲರಿ ತಗೊಳೋರು. ಹೈ ಸ್ಯಾಲರಿ ತಗೊಳೋರು ಆಯ್ತಾ, ಹೈ ಸ್ಯಾಲರಿ ಏನೋ ತಗೊಂತಾರೆ, ಬಟ್ ಅವ್ರಿಗೆ ಏನಪ್ಪ ಒಂದು ಪ್ರಾಬ್ಲಮ್ ಅಂದ್ರೆ ಬ್ಯಾಡ್ ಹ್ಯಾಬಿಟ್ಸ್. ಹೈ ಸ್ಯಾಲರಿ ತಗೊಳೋರಿಗೆ ಏನೇನೆಲ್ಲ ಬ್ಯಾಡ್ ಹ್ಯಾಬಿಟ್ಸ್ ಇರುತ್ತೆ ಅಂತಂದ್ರೆ, ಟ್ರಿಪ್ ಹೋಗೋದು, ಬೇಕು ಅಂದಾಗ ಟ್ರಿಪ್ ಹೋಗೋದು, ರೆಸ್ಟೋರೆಂಟ್ಗಳಿಗೆ ಹೋಗಿ ತಿನ್ನೋದು, ಜಂಕ್ ಫುಡ್ಗಳು ತಿನ್ನೋದು, ಸ್ಟ್ರೀಟ್ ಫುಡ್ಗಳು ತಿನ್ನೋದು, ಆಮೇಲೆ ಶಾಪಿಂಗ್ ಮಾಡೋದು. ಅಂದ್ರೆ ನನಗೆ ಹೈ ಸ್ಯಾಲರಿ ಬರುತ್ತೆ ಅಂತ ಮಾಲ್ಗಳಿಗೆ ಹೋಗಿ ಶಾಪಿಂಗ್ ಮಾಡೋದು, ಕಂಡ ಕಡೆ ದುಡ್ಡನ್ನ ಸ್ಪೆಂಡ್ ಮಾಡ್ತಾ ಇರ್ತಾರೆ. ಅವ್ರದ್ದು ಹೇಗೆ ಅಂದ್ರೆ ಹೈ ಸ್ಯಾಲರಿ ತಗೊಳೋರ್ದು ಫಸ್ಟ್ ಅವರು ಖರ್ಚು ಮಾಡ್ತಾರೆ ದುಡ್ಡನ್ನ, ಅದ್ರಲ್ಲಿ ಉಳಿದನ್ನ ಕೂಡ್ಸಿಡ್ತಾರೆ, ಅದನ್ನ ಇನ್ವೆಸ್ಟ್ ಮಾಡ್ತಾರೆ. ಬಟ್ ಲೋ ಸ್ಯಾಲರಿ ತಗೊಳೋರು ಹಂಗಲ್ಲ. ಅವರು ಲೋ ಸ್ಯಾಲರಿ ತಗೊಳೋರು ಹೆಂಗಪ್ಪ ಅಂತಂದ್ರೆ, ಫಸ್ಟ್ ಅವ್ರಿಗೆ ಸ್ಯಾಲರಿ ಬಂದ ತಕ್ಷಣನೇ ಫಸ್ಟ್ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಆ ಉಳಿದಿದ್ದ ಹಣನ ಅವರ ಕುಟುಂಬಕ್ಕೆ ಮತ್ತು ಅವರ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅವ್ರು ಖರ್ಚು ಮಾಡ್ಕೊಂತಾರೆ. ಫಸ್ಟ್ ಸೇವಿಂಗ್ ಮಾಡ್ಬಿಡ್ತಾರೆ. ಲೋ ಸ್ಯಾಲರಿ ಯಾರ್ಯಾರೆಲ್ಲ ತಗೊಂತಿದ್ದಾರೆ ಅವ್ರು ನೋಡಿ, ಹಣ ಬಂದ ತಕ್ಷಣನೇ ಫಸ್ಟ್ ಅವರು ಇನ್ವೆಸ್ಟ್ ಮಾಡ್ತಾರೆ, ಉಳಿದದ್ದನ್ನ ತುಂಬಾ ಡಿಸಿಪ್ಲಿನ್ ಆಗಿ ಹಣನ ಅವರು ಖರ್ಚು ಮಾಡ್ತಾರೆ. ಅವ್ರ ಲೈಫ್ ಕೂಡ ತುಂಬಾ ಡಿಸಿಪ್ಲಿನ್ ಆಗಿರುತ್ತೆ. ಅದೇ ಹೈ ಸ್ಯಾಲರಿ ತಗೊಳೋರ್ದು ಅವ್ರದ್ದು ಲೈಫ್ ಡಿಸಿಪ್ಲಿನ್ ಅಲ್ಲಿ ಇರಲ್ಲ. ಅವರು ದುಡ್ಡನ್ನ ಹಿಗ್ಗ ಮುಗ್ಗ ಖರ್ಚು ಮಾಡ್ತಾರೆ, ಪೂರ್ತಿ ಖರ್ಚು ಮಾಡಿ ಖಾಲಿ ಜೋಬ ಮಾಡ್ಕೊಂಡು ಇನ್ನೊಬ್ರ ಹತ್ರ ಅವರೇ ಕೈ ಒಡ್ಡುತ್ತಾ ಇರ್ತಾರೆ. ಕರೆಕ್ಟ್ ಆಗಿ ಅವರು ಮನಿ ಮ್ಯಾನೇಜ್ಮೆಂಟ್ ಇರಲ್ಲ ಅವ್ರ ಹತ್ರ. ಯಾಕೆ ಅಂತಂದ್ರೆ ಆ ಮನಿನ ಹೆಂಗ್ ಬೇಕಂಗ್ ಉಡಾಪೆ ಮಾಡ್ತಾ ಇರ್ತಾರೆ, ಕೊನೆಗೆ ಅವ್ರ ಹತ್ರನೇ ದುಡ್ಡಿಲ್ದೇನೆ ಸಾಲ ಮಾಡ್ತಾ ಇರ್ತಾರೆ. ಹೈ ಸ್ಯಾಲರಿ ತಗೊಂತಿರೋರೇನೆ ತುಂಬಾ ಲೋನುಗಳನ್ನ ತಗೊಂತಾ ಇರೋದು. ಲೋ ಸ್ಯಾಲರಿ ತಗೊಳೋರು ಅವರು ಸಾಲಕ್ಕೆ ತುಂಬಾ ಕೈಯೊಡ್ಡಲ್ಲ. ಅವರು ಆ ಇರೋದ್ರಲ್ಲೇ ತುಂಬಾ ಚೆನ್ನಾಗಿ ಅವರು ಮ್ಯಾನೇಜ್ ಮಾಡಿ ಅದನ್ನೇ ಅವರು ಇನ್ವೆಸ್ಟ್ ಮಾಡಿ ಅದನ್ನ ಮಲ್ಟಿಪ್ಲೈ ಮಾಡ್ತಾ ಇರ್ತಾರೆ. ಹಣನ ಅವರು ಇನ್ನೂ ಕೂಡ ಆಯ್ತಾ ಸೇರಿಸ್ತಾ ಇರ್ತಾರೆ. ಬಟ್ ಹೈ ಸ್ಯಾಲರಿ ತಗೊಳೋರು ಹಂಗಲ್ಲ. ಅವರು ನನಗೆ ದುಡಿತಾ ಇದ್ದೀನಿ, ನನಗೆ ತಿಂಗಳಾದ್ರೆ ಲಕ್ಷ ಲಕ್ಷ ಸ್ಯಾಲ್ರಿ ಬರ್ತಿದೆ ಅಂತೇಳಿ ಅದನ್ನ ದುಂದು ವೆಚ್ಚ ಮಾಡಿ ಅವರು ಯಾವುದನ್ನು ಕೂಡ ಇನ್ವೆಸ್ಟ್ ಮಾಡ್ದಂಗೆ ಎಲ್ಲ ಹಣನು ವೇಸ್ಟ್ ಮಾಡ್ತಾ ಇರ್ತಾರೆ. ಹಾಗಾಗೇನೆ ಹೇಳೋದು ಹೈ ಸ್ಯಾಲರಿ ಬ್ಯಾಡ್ ಹ್ಯಾಬಿಟ್ಸ್. ಹೈ ಸ್ಯಾಲರಿ ಅವರಿಗೆ ಬ್ಯಾಡ್ ಹ್ಯಾಬಿಟ್ಸ್ ಇರೋದ್ರಿಂದ ಅವರು ಶ್ರೀಮಂತರಾಗಕ್ಕೆ ತುಂಬಾ ಕಷ್ಟ ಇದೆ. ಅವ್ರು ತುಂಬಾನೇ ಕಾಂಪ್ಲಿಕೇಟ್ ಮಾಡ್ಕೊಂಡು ಬದುಕ್ತಾ ಇರ್ತಾರೆ. ಬಟ್ ಲೋ ಸ್ಯಾಲರಿ ತಗೊಳೋರು ಹಂಗಲ್ಲ. ಲೋ ಸ್ಯಾಲರಿ ಮತ್ತೆ ಅವರ ಒಂದು ಡಿಸಿಪ್ಲಿನ್ ಲೈಫ್, ಅವ್ರಿಗೆ ಡಿಸಿಪ್ಲಿನ್ ಲೈಫ್ ಇರೋದ್ರಿಂದ ಅವ್ರು ಖಂಡಿತವಾಗ್ಲೂ ಲೋ ಸ್ಯಾಲರಿ ತಗೊಂಡೇನೆ ಯಶಸ್ಸು ಕಾಣಕ್ಕೆ ಅವರಿಗೆ ತುಂಬಾ ಸಾಧ್ಯ ಆಗುತ್ತೆ. ಅವ್ರು ತುಂಬಾ ಬೇಗ ಯಶಸ್ಸನ್ನು ಕಾಣ್ತಾರೆ.
ಯಾಕಂದ್ರೆ ಅವ್ರ ಡಿಸಿಪ್ಲಿನ್ ಇಂದ ಅವರ ಮನೇನ ಮತ್ತು ಅವ್ರ ಕುಟುಂಬನ, ಅವರ ಮಕ್ಕಳನ್ನ, ಅದೇ ರೀತಿ ಫೈನಾನ್ಷಿಯಲ್ ಅವರ ಒಂದು ಗ್ರೋತ್ ಎಲ್ಲವನ್ನು ಕೂಡ ತುಂಬಾ ಡಿಸಿಪ್ಲಿನ್ ಇಂದ ಹ್ಯಾಂಡಲ್ ಮಾಡ್ತಾ ಇರ್ತಾರೆ. ನೀವು ನೋಡಿಬೇಕಾದ್ರೆ ಒಬ್ಬ ಗೌರ್ಮೆಂಟ್ ಎಂಪ್ಲಾಯಿ ಒಂದ್ 50,000 ಸಂಬಳ ತಗೊಂತಾರೆ ಅಂದ್ರೆ ಅವ್ರು ತುಂಬಾ ಡಿಸಿಪ್ಲಿನ್ ಇಂದ ಆ ಹಣನ ಸೇವ್ ಮಾಡ್ತಾ ಇರ್ತಾರೆ, ನಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ, ನಮ್ಮ ಮನೆ ಕಟ್ಟಕ್ಕೆ, ಇನ್ನೇನೋ ಮುಂದೆ ನಮಗೆ ಫ್ಯೂಚರಿಗೆ ಬರುತ್ತೆ ಅಂತ. ಆಯ್ತಾ, ಯಾರೋ ಒಬ್ಬ ಮಧ್ಯಮ ಕುಟುಂಬದವ್ರು ಒಂದ್ 25,000 ಸಂಬಳ ತಗೊಂತಾರೆ ಅಂದ್ರೆ ತುಂಬಾ ಜಾಗ್ರತೆಯಾಗಿ ಆ ಹಣನ ಸೇವ್ ಮಾಡ್ತಾ ಇರ್ತಾರೆ, ಒಂದು ಇನ್ವೆಸ್ಟ್ ಮಾಡ್ತಾ ಇರ್ತಾರೆ. ಯಾರು ಲಕ್ಷಾಂತರ ಸಂಬಳ ತಗೊಂತಾ ಇದಾರೆ, 1 ಲಕ್ಷ, 1.5 ಲಕ್ಷ ಈ ತರ ಸಂಬಳ ತಗೊಂತಿದ್ದಾರೆ, ಅವರು ಇರುವ ಸಂಬಳ ದುಡ್ಡನ್ನೆಲ್ಲ ಖಾಲಿ ಮಾಡಿ ಕೊನೆಗೆ ಇನ್ನೊಬ್ರ ಹತ್ರ ಕೈ ಹುಡುತ್ತಾ ಇರ್ತಾರೆ. ಯಾಕೆಂದ್ರೆ ಸ್ಯಾಲರಿ ತಗೊಳೋರು ಏನ್ ಗೊತ್ತಾ, ಫೋನ್ ಅನ್ನ EMI ಅಲ್ಲಿ ತಗೊಳೋದು, ಆಮೇಲೆ ಬ್ಯಾಡ್ ಹ್ಯಾಬಿಟ್ಸ್ಗಳು, ಟೂರ್ ಹೋಗೋದು, ರೆಸ್ಟೋರೆಂಟ್ಗಳಿಗೆ ಹೋಗೋದು, ಕಂಡಲ್ಲಿ ದುಡ್ಡನ್ನ ವೇಸ್ಟ್ ಮಾಡೋದು ಮಾಡ್ತಾ ಇರ್ತಾರೆ. ಹಾಗಾಗೇನೆ ಸ್ಯಾಲರಿ ಅವರಿಗಿರುವಂತಹ ಈ ಒಂದು ಬ್ಯಾಡ್ ಹ್ಯಾಬಿಟ್ಗಳಿಂದ ಅವರು ಶ್ರೀಮಂತರ ಆಗ್ತಾರೆ ಅನ್ನೋದಕ್ಕಿಂತ ಸಾಲಗಾರ ಆಗ್ತಾರೆ ಅಂತ ಹೇಳ್ಬೋದು. ಯಾಕೆಂದ್ರೆ ಸ್ಯಾಲರಿ ತಗೊಳೋರು ತುಂಬಾ ಸಾಲಗಳನ್ನ ಮಾಡ್ತಾರೆ. ಯಾಕೆಂತಂದ್ರೆ ಅವ್ರು ಎಲ್ಲಾ ಕಡೆ ಅವರು ಲೈಫ್ ಅನ್ನ ಕಾಂಪ್ಲಿಕೇಟ್ ಮಾಡ್ಕೊಂತ ಬರ್ತಾರೆ. ಹಾಗಾಗಿ ನೋಡಿ, ಸ್ಯಾಲರಿ ತಗೊಳೋರು ಅವರ ಬ್ಯಾಡ್ ಹ್ಯಾಬಿಟಿನಿಂದ ಅವರ ಲೈಫ್ ಅನ್ನೇ ಸಾಲದಲ್ಲಿ ಮುಳುಗಿಸ್ಕೊಂಡಿರ್ತಾರೆ. ನೀವು ಬೇಕಾದ್ರೆ ಹೋಗಿ ನೋಡಿ, ಬೇಕಾದ್ರೆ ಯಾರ್ಯಾರೆಲ್ಲ ಸ್ಯಾಲರಿ ತಗೊಂತಿದ್ದಾರೆ. ಅದೇ ಲೋ ಸ್ಯಾಲರಿ ತಗೊಂಡವ್ರು ನೋಡಿ, ಅವ್ರು ಇನ್ವೆಸ್ಟ್ ಮಾಡಿರ್ತಾರೆ, ಅದು 100 ರೂಪಾಯಿ ಆಗ್ಲಿ ಅವ್ರು ಪೋಸ್ಟ್ ಆಫೀಸಲ್ಲಿ ಕಟ್ಟಿರ್ತಾರೆ. ಆಯ್ತಾ, ಅದೊಂದು 50 ರೂಪಾಯಿ ಇದೆ ಅಂತ ಇಟ್ಕೊಳ್ಳಿ, ಅದನ್ನ ಸೇವ್ ಮಾಡಿ ಇಟ್ಕೊಂತಾರೆ. ಮತ್ತೆ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡ್ತಾರೆ, ಗೋಲ್ಡ್ ಕೊಂಡ್ಕೊಂತಾರೆ, ಆಮೇಲೆ ಹಣವನ್ನ ಕೂರ್ಸಿ ಇಟ್ಟು ಒಂದು ಚಿಕ್ಕ ಸೈಡ್ ತಗೊಂತಾರೆ, ಒಂದು ಚಿಕ್ಕ ಮನೆ ಕಟ್ಕೊಂತಾರೆ. ಯಾಕೆಂದ್ರೆ ಲೋ ಸ್ಯಾಲರಿ ತಗೊಳೋರು ಆಯ್ತಾ ಒಂದು ಅವರ ಒಂದು ವೆಲ್ತ್ ನ ಕ್ರಿಯೇಟ್ ಮಾಡ್ಕೊಂತಾರೆ. ವೆಲ್ತ್ ನ ಕ್ರಿಯೇಟ್ ಮಾಡ್ಕೊಂಡು ಸ್ವಲ್ಪನೇ ಕೂರ್ಸಿ ಅವ್ರು ಖಂಡಿತವಾಗ್ಲೂ ಒಂದಿನ ಯಶಸ್ಸು ಕಾಣ್ತಾರೆ. ಹಾಗಾಗೇನೆ ಲೋ ಸ್ಯಾಲರಿ ಆಯ್ತಾ ಅವರ ಒಂದು ಡಿಸಿಪ್ಲಿನ್ ಏನಿದೆ ಅವರು ನಾವು ಇನ್ನೂ ಒಂದು ಒಳ್ಳೆ ಸ್ಥಾನಕ್ಕೆ ಕರ್ಕೊಂಡು ಹೋಗುತ್ತೆ. ಸ್ಯಾಲರಿ ಆಯ್ತಾ ಅವರ ಬ್ಯಾಡ್ ಹ್ಯಾಬಿಟಿನಿಂದ ಅವ್ರನ್ನ ಪಾತಾಳಕ್ಕೆ ತಳ್ಳುತ್ತೆ. ಇದರ ಒಟ್ಟಿಗೆ ನಿಮ್ಗೊಂದು ನೀತಿ ಪಾಠ ಹೇಳ್ತೀನಿ. ಯಾರ್ಯಾರೆಲ್ಲ ಆಯ್ತಾ ಸಿಟಿಗಳಲ್ಲಿ ಲಕ್ಷ ದುಡಿತೀವಿ ಅಂತ ಹೋಗಿ ಲಕ್ಷ ದುಡಿತಿದ್ದಾರೆ, ಅವರು ಬರೀ ದುಡಿತಿದ್ದಾರೆ ಅಷ್ಟೇ. ಆದ್ರೆ ಅವರು ಸೇವ್ ಮಾಡ್ತಿರೋ ಮನಿ ಏನಿದೆ ಅದೆಲ್ಲೋ ಸಾವಿರಗಳಲ್ಲಿ ಸೇವ್ ಮಾಡ್ತಾ ಇದ್ದಾರೆ. ಅವರು ಸಾವಿರಗಳಲ್ಲಿ ಒಂದ್ 5,000, 3,000, 4,000 ಹಿಂಗ್ ಸೇವ್ ಮಾಡ್ತಾ ಇದ್ದಾರೆ. ಅವ್ರಿಗೆ ಸೇವ್ ಮಾಡಕ್ಕೆ ಬರ್ತಾ ಇಲ್ಲ. ಯಾಕೆಂದ್ರೆ ಅವರ ಬ್ಯಾಡ್ ಹ್ಯಾಬಿಟ್ಸ್ ಇಂದ ಅವ್ರಿಗೆ ಹಣ ಸೇವ್ ಮಾಡಕ್ಕೆ ಬರ್ತಾ ಇಲ್ಲ. ಅವ್ರ ತಿಂಗಳು ಸ್ಯಾಲ್ರಿ ಬಂತು ಅಂದ್ರೆ ಆಲ್ರೆಡಿ ಅರ್ಧ ಸ್ಯಾಲ್ರಿ ಅವ್ರು ಸಾಲದಲ್ಲೇ ಇರ್ತಾರೆ. ಆ ಸ್ಯಾಲ್ರಿ ಬಂದ ತಕ್ಷಣ ಅವ್ರಿಗೆ ಸಾಲ ಕೊಟ್ಬಿಡ್ತಾರೆ. ಆ್ಯಪ್ಗಳಲ್ಲಿ ಲೋನ್ ತಗೊಂತಿರೋದು, ಏನ್ ಆನ್ಲೈನ್ ಆ್ಯಪ್ಗಳಲ್ಲಿ ಲೋನ್ ತಗೊಂತಿರೋರು ಯಾರು ಗೊತ್ತಾ? ಸ್ಯಾಲ್ರಿ ತಗೊಂತಿರೋರು. ಬ್ಯಾಂಕ್ಗಳಲ್ಲಿ ಪರ್ಸನಲ್ ಲೋನ್ ತಗೊಂತಿರೋರು ಯಾರು ಗೊತ್ತಾ? ಸ್ಯಾಲ್ರಿ ತಗೊಂತಿರೋರು. ದೊಡ್ಡ ಕಾರುಗಳನ್ನ 10 ಲಕ್ಷ 15 ಲಕ್ಷ ಕಾರುಗಳನ್ನ ಲೋನಲ್ಲಿ ತಗೊಂತಿರೋರು ಯಾರು ಗೊತ್ತಾ? ಸ್ಯಾಲ್ರಿ ತಗೊಂತಿರೋರು. ಯಾಕೆ ಅಂತಂದ್ರೆ ಅವ್ರ ಸ್ಯಾಲ್ರಿನೇ ಸೇವ್ ಮಾಡ್ಕೊಂಡ್ರೆ ಅವ್ರು ಒಂದು ಒಳ್ಳೆ ಕಾರ್ ತಗೋಬಹುದು. ಬಟ್ ಅವ್ರಿಗೆ ಹೆಂಗಾಗಿದೆ ಅಂದ್ರೆ ಅವ್ರಿಗೊಂದು ಕಾರ್ ತಗೊಳಕ್ಕೂ ಅವ್ರಿಗೆ EMI ಬೇಕು. ಸ್ಯಾಲ್ರಿ ಇರೋರಿಗೆ ಆಯ್ತಾ, ಒಂದು ಫೋನ್ ತಗೊಳಕ್ಕೂ EMI ಬೇಕು ಅವರಿಗೆ. ಒಂದ್ ಏನ್ ತಗೊಂಡ್ರು EMI. ಅವ್ರಿಗೆ ಏನಂದ್ರೆ ನಾವು ಸ್ಯಾಲರಿ ತಗೊಂತಿದೀವಿ ಅಂತ ಎಲ್ಲದನ್ನ EMI ತಗೊಂಡು ಅವ್ರು ಸಾಲಗಾರಲ್ಲೇ ಮುಳುಗೋಗಿರ್ತಾರೆ ಸ್ಯಾಲರಿ ತಗೊಂಡವ್ರು. ನೀವು ನೋಡಿ ಬೇಕಾದ್ರೆ ಮಾಲ್ಗಳಲ್ಲಿ ಅಲ್ಲಿ ಇಲ್ಲಿ ನೀವು ನೋಡಿ ಸ್ಯಾಲರಿ ತಗೊಳೋರು ಏನು ಆಯ್ತಾ, ಸ್ವೈಪ್ ಮಾಡಿದ್ದು ಕಾರ್ಡನ್ ಸ್ವೈಪ್ ಮಾಡೋದು ತಗೊಳೋದು, ಕಾರ್ಡನ್ ಸ್ವೈಪ್ ಮಾಡೋದು ತಗೊಳೋದು. ಬಟ್ ಅವ್ರ ಸ್ಯಾಲ್ರಿ ಏನಿದೆ, ಸ್ಯಾಲ್ರಿ ಬಂದ ತಕ್ಷಣ ಪೂರ್ತಿ ಖರ್ಚಾಗಿ ಹೋಗ್ಬರುತ್ತೆ. ನಿನ್ನ ತಿಂಗಳ ಪೂರ್ತಿ ಅವ್ರ ಹತ್ರ ಸಾಲ ಮಾಡಿ ದುಡ್ಡು ಹಾಕಿಸ್ಕೊಂತ ಇರ್ತಾರೆ. ನಾನು ಸ್ಯಾಲ್ರಿ ಬಂದಾಗ ಕೊಡ್ತೀನಿ ಕೊಡು ಮಗ, ನಾನು ಸ್ಯಾಲ್ರಿ ಬಂದಾಗ ಕೊಡ್ತೀನಿ ಕೊಡು ಮಗ ಅಂತ. ನಿಜವಾಗ್ಲು ನಾನು ಅದಕ್ಕೆ ಹೇಳ್ತಾ ಇದ್ದೀನಿ ಆಯ್ತಾ, ಸಂಬಳ ಎಷ್ಟು ಬರುತ್ತೆ ಅನ್ನೋದು ಮುಖ್ಯ ಅಲ್ಲ, ನಾವು ಅದನ್ನು ಹೇಗೆ ಆಯ್ತಾ ಡಿಸಿಪ್ಲಿನ್ ಆಗಿ ಆ ಹಣನ ರೆಸ್ಪೆಕ್ಟ್ ಮಾಡಿ ಆ ಹಣನ ಎಷ್ಟು ಚೆನ್ನಾಗಿ ಉಪಯೋಗಿಸ್ಕೊಂತೀವಿ ಅನ್ನೋದು ಮುಖ್ಯ. ಅದು ಲೋ ಸ್ಯಾಲ್ರಿನೋ ಸ್ಯಾಲ್ರಿನೋ ಅನ್ನೋದು ಮುಖ್ಯ ಅಲ್ಲ. ನಮಗೆ ಬರುವಂತ ಹಣನ ಎಷ್ಟು ರೆಸ್ಪೆಕ್ಟ್ ಮಾಡಿ ಅದನ್ನ ಎಷ್ಟು ಚೆನ್ನಾಗಿ ನಾವು ಯೂಸ್ ಮಾಡ್ಕೊಂತೀವಿ, ಯುಟಿಲೈಸ್ ಮಾಡ್ಕೊಂತೀವಿ, ಆ ಹಣನ ಎಷ್ಟು ಚೆನ್ನಾಗಿ ನಾವು ಇನ್ವೆಸ್ಟ್ ಮಾಡ್ತೀವಿ ಅನ್ನೋದು ಮುಖ್ಯ. ಹಾಗಾಗಿ ತುಂಬಾ ಜನ ತಿಳ್ಕೊಂಡಿದ್ದಾರೆ ನಮಗೆ ಕಡಿಮೆ ಸಂಬಳ ಬಂದ್ರೆ ನಾವು ಸೇವ್ ಮಾಡಕ್ಕಾಗುತ್ತಾ ಅಂತ. ಖಂಡಿತವಾಗ್ಲೂ ಡಿಸಿಪ್ಲಿನ್ ಇದ್ರೆ ಲೋ ಸ್ಯಾಲರಿಯಲ್ಲೂ ಕೂಡ ಶ್ರೀಮಂತರಾಗ್ಬೋದು. ಡಿಸಿಪ್ಲಿನ್ ಇಲ್ಲ ಅಂದ್ರೆ ಸ್ಯಾಲರಿ ಬಂದ್ರು ಕೂಡ ಫುಟ್ಪಾತಿಗೆ ಬರ್ಬೋದು. ನನ್ನ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.